ಸೆಟ್ಟೇರುವಾಗಲೇ ಕೆಲ ಸಿನಿಮಾಗಳು ಒಂದಷ್ಟು ಕುತೂಹಲವನ್ನ ಸೃಷ್ಟಿ ಮಾಡುತ್ತವೆ. ಸಿನಿಮಾ ಯಾವಾಗ ಬರುತ್ತಪ್ಪ, ಹೇಗಿರಬಹುದು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಪ್ರೇಕ್ಷಕರಲ್ಲಿ ಮೂಡಿರುತ್ತೆ. ಇಂಥ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದು ನಿರುತ್ತರ. ಯಾಕಂದ್ರೆ ಈ ಚಿತ್ರ ಅನೇಕ ವಿಶೇಷತೆಗಳಿಂದ ಕೂಡಿದೆ. ಹೆಸರಾಂತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಪುತ್ರ ಅಪೂರ್ವ ಕಾಸರವಳ್ಳಿ ಮೊದಲ ಬಾರಿ ನಿರ್ದೇಶನ ಮಾಡಿರೋ ಚಿತ್ರವಿದು. ಅಷ್ಟೇ ಅಲ್ಲ, ಹೆಸರಾಂತ ನಟಿ ಭಾವನಾ ನಟಿಸಿ ನಿರ್ಮಾಣವನ್ನು ಮಾಡಿರೋ ಸಿನಿಮಾ ನಿರುತ್ತರ. ನಮ್ಮ ಪ್ರಶ್ನೋತ್ತರಕ್ಕೆ ನಿರುತ್ತರ ತಂಡದ ಉತ್ತರ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಅನ್ನಕ್ಕಿಂತ ಹೆಚ್ಚಾಗಿ ಈಗ ರಿಲೀಸ್ ಹತ್ರ ಆಗ್ತಾ ಸ್ವಲ್ಪ ನರ್ವಸ್ನೆಸ್ ಮತ್ತು ಟೆನ್ಷನ್ ಜಾಸ್ತಿ ಆಗಿದೆ. ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಶೂಟಿಂಗ್ ಮಾಡ್ಬೇಕಾದ್ರೆ ವಿ ನ್ಯೂ ವಾಟ್ ವಿ ಆರ್ ಡೂಯಿಂಗ್ ಅಂತ ಹೇಳಿ. ಆದರೆ ಈಗ ಜನರ ಮೇಲೆ ಡಿಪೆಂಡ್ ಆಗಿದೆ, ಅವ್ರು ಹೇಗೆ ತಗೊಳ್ತಾರೋ ಏನೋ ಅಂತ. ಸೊ ಐ ಬಿಟ್ ನರ್ವಸ್ ಅಂತ ಹೇಳ್ಬೋದು. ಬೇರೆ ಸಿನಿಮಾಗಳೆಲ್ಲ ಅಂದರೆ ಖಂಡಿತವಾಗ್ಲೂ ನಾನಿರೋ ಸಿನಿಮಾಗಳೆಲ್ಲ ಚೆನ್ನಾಗಿ ಓಡಲಿ, ಚೆನ್ನಾಗಿ ನಡೀಲಿ ಅಂತ ಯಾವಾಗಲೂ ಇದ್ದೇ ಇರುತ್ತೆ. ಬಿಕಾಸ್ ಇಫ್ ಇಟ್ ಡಾಸ್ ವೆಲ್, ನಾವು ಮಾಡಿರೋವಂಥ ಕೆಲಸಕ್ಕೊಂದು ಅಪ್ರಿಸಿಯೇಷನ್ ಸಿಕ್ಕಂಗಾಗುತ್ತೆ, ಇನ್ನೂ ಹೆಚ್ಚು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಆದರೆ ಇದರಲ್ಲಿ ಪ್ರೊಡ್ಯೂಸರ್ ಪಾತ್ರನ ವಹಿಸಿರೋದ್ರಿಂದ ಇಟ್ಸ್ ಇವನ್ ಮೋರ್ ಇನ್ನು ಸ್ವಲ್ಪ ಜಾಸ್ತಿ ಟೆನ್ಷನ್ ಅಂತ ಹೇಳ್ಬಹುದು, ಸ್ವಲ್ಪ ತಳಮಳ ಜಾಸ್ತಿ ಅಂತ ಹೇಳ್ಬಹುದು. ಕತೆ ಒಂದು ರೀತಿ ಇಟ್ಸ್ ಗಾಟ್ ಕಥೆಯಲ್ಲಿ ಲೇಯರ್ಸ್ ಜಾಸ್ತಿ ಇದೆ. ಅಂದರೆ ಪಾತ್ರಗಳು ಕಮ್ಮಿ ಕಾಣಿಸ್ಬೋದು, ಪಾತ್ರಗಳು ಬರೀ 4 ಅಂತ ಕಾಣಿಸ್ಬೋದು. ಅದರ ಸುತ್ತ ಹೋಗುವಂಥ ಹೆಣೆಯುವಂಥ ಭಾವನೆಗಳಿರ್ಬಹುದು, ಅಥವಾ ಸಂಬಂಧಗಳನ್ನು ಅರ್ಥೈಸುವಂಥ ಸೀನ್ಸ್ ಇರಬಹುದು, ಅಥವಾ ಅವರ ಜೀವನದಲ್ಲಿ ನಡೆಯುವಂಥ ಘಟನೆಗಳಿರ್ಬೋದು. ದಟ್ಸ್ ಗಾಟ್ ಟು ಮೆನಿ ಥಿಂಗ್ಸ್ ಟು ನೆಟ್. ಅಂದರೆ ಬೇರೆ ಬೇರೆ ಲೇಯರ್ಸ್ ಹೋಗ್ತಾ ಹೋಗುತ್ತೆ, ಬೇರೆ ಬೇರೆ ಒಂಥರ ಕೋಣೆಗಳು, ಎಲ್ಲದಕ್ಕೂ ಒಂದೊಂದು ಬೇರೆ ಬೇರೆ ಕೋಣೆಗಳು ಸಿಗ್ತಾ ಹೋಗುತ್ತೆ. ಸೊ ನೋಡೋಕ್ಕೆ ಪಾತ್ರಗಳು 4 ಅಂತ ಅನ್ಸಿದ್ರು, ಆದರೆ ಅದರಲ್ಲಿ ಹೇಳಲಿಕ್ಕೆ, ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ತುಂಬ ಜಾಸ್ತಿ ಆಳವಾಗಿ ಜಾಸ್ತಿ ಅದರಲ್ಲಿ ಹೇಳಲಿಕ್ಕೆ ಅಂತ ಹೇಳ್ಬೋದು. ಇಟ್ಸ್ ಆಲ್ ಅಬೌಟ್ ಇಮೋಷನ್ಸ್. ಅಂದರೆ ಒಂದು ಈ ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಥವಾ ಇನ್ನೇನೋ ಹೆಚ್ಚು ಡಾನ್ಸ್ ಇರೋ ಕೊರಿಯೋಗ್ರಫಿ ಸಿನಿಮಾ ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಏನು ಅನಿಸಲ್ಲ. ಇದರಲ್ಲಿ ಇಟ್ಸ್ ಆಲ್ ಅಬೌಟ್ ಭಾವನೆಗಳನ್ನ ಹೊರಚಿಮ್ಮುವಂತಹ ಪಾತ್ರಗಳಾಗಿರಬೇಕು, ಭಾವನೆಗಳನ್ನ ಹೊರಚಿಮ್ಮುವಂತಹ ದೃಶ್ಯಗಳಾಗಿರಬೇಕು, ಭಾವನೆಗಳನ್ನ ಹೊರಚಿಮ್ಮುವಂತಹ ಸಂಭಾಷಣೆ ಆಗಿರಬೇಕು, ಅಥವಾ ಸಂಭಾಷಣೆ ಇಲ್ಲದೇನೂ ಇರಬೇಕು. ಸೊ ಇಟ್ ವಾಸ್ ಪ್ರಿಟಿ ಚಾಲೆಂಜಿಂಗ್ ಫಾರ್ ಅ ಡೈರೆಕ್ಟರ್. ಆ್ಯಂಡ್ ಅಪೂರ್ವ ಕಾಸರವಳ್ಳಿ ಹಿ ಹಸ್ ರಿಯಲಿ ಡನ್ ಇಟ್ ವೆಲ್, ಆ್ಯಂಡ್ ಹಿ ಕುಡ್ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್. ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವರಿಗಿದೆ ಖಂಡಿತವಾಗ್ಲೂ. ಆದರೆ ನಮ್ಗೆ ಅನಿಸಿದ್ದು ಈ ಥರದ ಒಂದು ಸಿನಿಮಾ ಆಗಬೇಕು, ನೋಡೋ ಅಂಥವರು ಪ್ರೇಕ್ಷಕರಾದವರು ಏನಾದರೂ ಒಂದು ತೊಗೊಂಡು ಹೋಗಬೇಕು. ಅಂದರೆ ಯಾವುದಾದ್ರು ಒಂದು ಇಮೋಷನ್, ಎನಿಥಿಂಗ್, ಅಟ್ಲೀಸ್ಟ್ ಸ್ವಲ್ಪ ಆದರೆ ಏನಾದರೂ ಒಂದು ಇಮೋಷನ್ ಆದರೂ ಹಿ ಶುಡ್ ಬಿ ಏಬಲ್ ಟು ಟೇಕ್ ಇಟ್ ಬ್ಯಾಕ್ ಹೋಮ್ ಅಂತ ಅಂದ್ಕೊಂಡ್ವಿ ನಾವು. ನೋಡಬೇಕು ಯಾವುದನ್ನು ಅವ್ರು ತೊಗೊಂಡು ಹೋಗ್ತಾರೆ, ಹೇಗೆ ತೊಗೊಂಡು ಹೋಗ್ತಾರೆ ಅಂತ ನೋಡಬೇಕು. ಮೇಕಿಂಗ್ ಪಾರ್ಟಲ್ಲಿ ನಾವು ಯಾವುದು ಕಾಂಪ್ರಮೈಸೇ ಆಗಲಿಲ್ಲ. ಕ್ಯಾಮ್ರಾ ನಾವು ಐಮ್ ಫರ್ಗೆಟಿಂಗ್ ಆ್ಯರಿ ಇನ್ಯಾವುದೋ ಹೇಳಿದ್ರು ಅವರು. ಬಟ್ ರಾಮಚಂದ್ರ ಅವರ ಸ್ಪೆಷಾಲಿಟಿನೇ ಏನಂತ ಹೇಳಿದ್ರೆ, ಅವ್ರು ಬರೀ ಒಂದು ಶಾರ್ಟ್ ಅಂತ ಹೇಳಿದ್ರೆ ಬರೀ ಒಂದು ಫ್ರೇಮ್ ಕಂಪೋಸ್ ಮಾಡಲ್ಲ, ಅವರು ಇಡೀ ಆ್ಯಂಬಿಯನ್ಸ್ನೇ ಕಂಪೋಸ್ ಮಾಡಿಬಿಡ್ತಾರೆ. ಇಡೀ ಹಿನ್ನೆಲೆ ಪೂರ್ತಿ ಕಂಪೋಸ್ ಮಾಡ್ತಾರೆ ಫ್ರೇಮ್. ದಟ್ಸ್ ಹೌ ಹಿ ಇಸ್. ತುಂಬ ಡೆಪ್ತಾಗಿ ಡೀಪ್ ಆಗಿರುತ್ತೆ ಅವ್ರ ಫ್ರೇಮ್ಸ್ ಎಲ್ಲ. ವಿ ಡಿಡ್ಂಟ್ ಕಾಂಪ್ರಮೈಸ್ ಎನಿವೇರ್. ಬಟ್ ಟೆಕ್ನಿಕ್ಯಾಲಿಟೀಸ್ ಅಂದಾಗ ಸಿನಿಮಾಟೋಗ್ರಫಿ ಇರಬಹುದು, ಸೌಂಡ್ ಡಿಸೈನಿಂಗ್ ಆಗಿರ್ಬೋದು, ಮ್ಯೂಸಿಕ್ ಡಿರೆಕ್ಷನ್, ಮ್ಯೂಸಿಕ್ ರೆಕಾರ್ಡಿಂಗ್ ಆಗಿರಬಹುದು, ಎಲ್ಲದನ್ನು ವಿ ಡಿಡ್ಂಟ್ ಕಾಂಪ್ರಮೈಸ್ ಅಟ್ ಆಲ್, ನೆವರ್. ವಿ ಡಿಡ್ಂಟ್ ಕಾಂಪ್ರಮೈಸ್ ಎನಿವೇರ್. ಈಗ ನೋಡ್ತಾ ಹೋದರೆ ಏನೋ ಒಂಥರ ಆಟೋಮ್ಯಾಟಿಕ್ಕಾಗಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನಾವು ತುಂಬ ಜನರು ಇಂತಿಂಥ ಪಾತ್ರಕ್ಕೆ ತುಂಬ ಜನರು ಬೇಕು ಅಂತ ನಾವು ಅನ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ಅಷ್ಟು ಕನ್ಫ್ಯೂಷನ್ಸೇ ಇರಲಿಲ್ಲ ನಮಗೆ. ನಾನು ಮಾಡಿದ ಪಾತ್ರಕ್ಕೆ ನಾನೇ ಅಂತ ಇತ್ತು, ಹಂಸ ಅನ್ನೋ ಪಾತ್ರ. ಇನ್ನು ಕಿರಣ್ ಶ್ರೀನಿವಾಸ್ ಮಾಡಿರೋ ಪಾತ್ರಕ್ಕೆ ಯಾರಾಗ್ಬೋದು ಅಂತ ಅಂದ್ಕೊಳ್ತಾ ಇದ್ವಿ. ಕಿರಣ್ ಇಲ್ಲದೆ ಇರೋ ಕಾರಣದಿಂದ ವಿ ಥಾಟ್ ಕಿರಣ್ ಥರ ಯಾರಾದರೂ ಆಗ್ಬೋದೇನೋ ಅಂತ. ಆಮೇಲೆ ನೋಡ್ತಾ ವಿ ಸಮ್ಹೌ ಗಾಟ್ ಇಸ್ ಕಾಂಟ್ಯಾಕ್ಟ್. ಆಮೇಲೆ ಅವರಿಗೂ ತುಂಬ ಖುಷಿ ಆಯಿತು ಸ್ಕ್ರಿಪ್ಟ್ ಕೇಳಿ, ಆ್ಯಂಡ್ ಹಿ ಈಸಿಲಿ ಅಗ್ರೀಡ್. ರಾಹುಲ್ ಬೋಸ್ ಅವ್ರದ್ದು ಅಷ್ಟೇ. ರಾಹುಲ್ ಬೋಸ್ ಅವ್ರಿಗೂ ನಾವೇನು ತುಂಬ ಪ್ರಯತ್ನಗಳನ್ನ ಮಾಡಲಿಲ್ಲ. ರಾಹುಲ್ ಬೋಸ್ ಅವ್ರು ವಿ ಥಾಟ್ ಕಾರ್ಪೊರೇಟ್ ಲುಕ್ ಇರಬೇಕು, ಒಂದು ಕಾರ್ಪೊರೇಟ್ ಅಪ್ರೋಚ್ ಇರಬೇಕು ಆ ಪಾತ್ರಕ್ಕೆ ಅನ್ನುವಾಗ ವಿ ಕುಂಟ್ ಥಿಂಕ್ ಆಫ್ ನನ್ ಅದರ್ ದೆನ್ ರಾಹುಲ್ ಬೋಸ್, ಹೂ ಇಸ್ ಆಲ್ಸೋ ಅ ಬ್ರಿಲಿಯಂಟ್ ಆ್ಯಕ್ಟರ್. ಆದರೆ ಅವ್ರು ಒಪ್ತಾರೋ ಇಲ್ವೋ ಅನ್ನೋದಿತ್ತು, ಅಥವಾ ಬೇರೆ ಭಾಷೆ ಮಾಡ್ತಾರೋ ಇಲ್ವೋ ಅಂತ. ಬಟ್ ಆಗಷ್ಟು ತಮಿಳ್ ಸಿನಿಮಾ ಒಂದು ಮಾಡಿದರು, ಕಮಲ್ ಹಾಸನ್ ಸಿನಿಮಾದಲ್ಲಿ. ಬಟ್ ನಾವು ಕೇಳುವಾಗ ಕನ್ನಡದಲ್ಲಿ ಮಾಡ್ತಾರೋ ಇಲ್ವೋ ಅನ್ನೋಂಥ ನಮಗಿತ್ತು. ಬಟ್ ಒನ್ಸ್ ಹಿ ಟುಕ್ ದ ಸ್ಕ್ರಿಪ್ಟ್ ಆ್ಯಂಡ್ ವೆನ್ ಥ್ರೂ ದ ಸ್ಕ್ರಿಪ್ಟ್ ಅಲ್ಲ, ಹೋಲ್ ಸ್ಕ್ರಿಪ್ಟ್ ನೋಡಿದಾಗ ಹಿ ಅಗ್ರೀಡ್. ಒಂದು ರೀತಿಯಲ್ಲಿ ಕಾಸ್ಟ್ಯೂಮ್ ಅಂತ ಬರುವಾಗ ಹೀಗೆ ಲುಕ್ ಇರಬೇಕು, ಈ ಪಾತ್ರಕ್ಕೆ ಈ ಥರ ಲುಕ್ ಇರಬೇಕಂತ ಹೇಳಿಬಿಟ್ಟು ಡೈರೆಕ್ಟರ್ಗೂ ಒಂದು ಕ್ಲಾರಿಟಿ ಇತ್ತು ಚೆನ್ನಾಗಿ ಅಪೂರ್ವ ಕಾಸರವಳ್ಳಿ ಅವರಿಗೆ. ಆ್ಯಂಡ್ ರಮ್ಯಾ ಅಂತ ಶಿ ಇಸ್ ಆಲ್ಸೋ ಹೆಲ್ಪ್ಡ್ ವಿತ್ ದ ಕಾಸ್ಟ್ಯೂಮ್. ಆಮೇಲೆ ನನ್ನ ಕಾಸ್ಟ್ಯೂಮಲ್ಲಿ
ನಾನು ಒಂದು ಸ್ವಲ್ಪ ನನ್ನ ಕಾಸ್ಟ್ಯೂಮನ್ನು ನಾನು ಮಾಡ್ಕೊಂಡಿದ್ದೀನಿ, ಪ್ಲಸ್ ರಮ್ಯಾ ಮಾಡಿರೋ ಕಾಸ್ಟ್ಯೂಮ್ಸು ಇದೆ. ಬಟ್ ಕಲರ್ ಕಾಂಬಿನೇಷನ್ ವಾಸ್ ಡಿಸೈಡೆಡ್ ಬೈ ದ ಸಿನಿಮಾಟೋಗ್ರಫರ್ ಆ್ಯಂಡ್ ದ ಡೈರೆಕ್ಟರ್. ಯಾವ್ಯಾವ ಕಲರ್ಸ್ ಯಾವ್ಯಾವ ಸೀನಿಗೆ ಹಾಕೊಳ್ಬೇಕು ಅಂತ ಹೇಳಿ. ಒಂದು ನಾವು ಈ ಚಿತ್ರಕಥೆ ಈ ಸ್ಕ್ರಿಪ್ಟ್ ನೋಡ್ತಿದ್ದಾಗೇನೆ ನಮ್ಗೆ ಅನ್ಸಿದ್ದು ಇದು ಬರೀ ನೀಲಾದ್ರಿ ಕುಮಾರ್ ಅವ್ರ ಮ್ಯೂಸಿಕ್ಗೆ ಅದಕ್ಕೆ ಸೂಟಬಲ್ ಅಂತ ಅನಿಸ್ತು. ಆಮೇಲೆ ಅವ್ರ ಮ್ಯೂಸಿಕ್ ಇರಲೇಬೇಕು ಅಂತ ಅನ್ಕೊಂಡಿದ್ವಿ, ಯಾಕಂದರೆ ಪ್ಯಾರಲಲಿ ಇದರಲ್ಲಿ ಪರ್ಯಾಯವಾಗಿ ಮ್ಯೂಸಿಕ್ಕು ಸಹ ಹೋಗ್ತಾ ಇರುತ್ತೆ ಕತೆ ಜೊತೆಯಲ್ಲೇ. ಆ್ಯಂಡ್ ಸಿನ್ಸ್ ಈಸ್ ಅ ಸಿತಾರಿಸ್ಟ್, he can't think of giving anything other than good melodies and deep music ಅಂತ ಹೇಳ್ಬಹುದು. And we wanted it to be ಒಂದು ಮ್ಯೂಸಿಕ್ ಅಂತ ಬರೀ ಮ್ಯೂಸಿಕ್ ಅಂತ ಕೇಳುವಾಗಲೂ ಅದು ಮ್ಯೂಸಿಕ್ ಆಲ್ಬಮ್ ಥರನೇ ಅನ್ನಿಸ್ಬೇಕು, ಬಟ್ ಸಿನಿಮಾದಲ್ಲಿ ನೋಡಬೇಕಾದ್ರೂ ಸಿನಿಮಾಗೆ ಅದು ಆ್ಯಪ್ಟ್ ಆಗಿರಬೇಕು ಅನ್ನೋ ಥರದ ಒಂದು ಡಿಸ್ಕಷನ್ ಇತ್ತು. ಬಟ್ ಐ ಥಿಂಕ್ ಇಟ್ಸ್ ಗಾನ್ ವೆಲ್ ಅಂತ ಅನಿಸುತ್ತೆ. 7 ಹಾಡುಗಳಿದೆ. 6 ಅಂದರೆ ಒಂದು ಥಿಮ್ಯಾಟಿಕ್ ಮ್ಯೂಸಿಕ್ ಬರುತ್ತೆ, 6 ಹಾಡುಗಳು ಬರುತ್ತೆ. ಬಟ್ ಸಿನಿಮಾದಲ್ಲಿ 6 ಬರುತ್ತೆ. ಅದ್ರ ಜೊತೆಗೆ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನ್ರಿತಾರೆ ಅನ್ನೋ ಪಾತ್ರ ಇಟ್ಸ್ ಅಬೌಟ್ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್. ಅನ್ರಿತಾರೆ ಮ್ಯೂಸಿಕ್ ಓರಿಯೆಂಟೆಡ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಡಾಕ್ಯುಮೆಂಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಸೊ ವೆರೆವರ್ ಶಿ ಗೋಸ್ ಅಲ್ಲ, ರಾಜಸ್ಥಾನಿಗೆ ಹೋಗ್ಬೋದು, ಹಿಮಾಚಲಿಗೆ ಹೋಗ್ಬೋದು, ಅಲ್ಲಲ್ಲಿನ ಸೊಗಡಿನ ಜನಪದ ಮ್ಯೂಸಿಕ್ನ ಬಳಸಲಾಗಿದೆ, ಅಂದರೆ ಬಳಸಿದ್ದೀವಿ. ಅಂದರೆ ಇಟ್ಸ್ ಲೈವ್ ರೆಕಾರ್ಡೆಡ್. ಸೊ ಥ್ರೂ ಔಟ್ ದ ಮೂವಿ ನೀವು ನೋಡಬೇಕಂದ್ರೆ ಈ ಮ್ಯೂಸಿಕ್ ಅಲ್ಲದೆ ಆ ಮ್ಯೂಸಿಕ್ಕು ಸಹ ಇದೆ. ಇಟ್ಸ್ ಗಾಟ್ ಲಾಟ್ ಆಫ್ ಲೈವ್ ಮ್ಯೂಸಿಕ್ ಎಸ್ ವೆಲ್. ಹಿಂಗಿದ್ದು ಸಿನಾಪ್ಸಿಸ್ ನೋಡಬೇಕಾದ್ರೆ ನಮ್ಗೆ ಗೊತ್ತಾಯ್ತು, ಅದನ್ನು ನಾವು ಅಪೂರ್ವನ ಅಪ್ರೋಚ್ ಮಾಡುವಾಗಲೂ ಗೊತ್ತಾಯಿತು. ಆ್ಯಂಡ್ ಅಪೂರ್ವ ಈ ಥರದ್ದು ಮಾಡೋಕ್ಕಾಗತ್ತೆ ಅಂತ ನಮ್ಗೆ ಗೊತ್ತಿತ್ತು ಸಹ. ಸೊ ಆ್ಯಂಡ್ ವಿ ಡಿಡ್ಂಟ್ ಹ್ಯಾವ್ ಟು ಡಿಸ್ಕಸ್ ಮಚ್ ಅಬೌಟ್ ಇಟ್, ಅಂದರೆ ಯಾವ ಥರ ಸಿನಿಮಾ ಬರಬೇಕು ಅಂತ ಕ್ಯಾಟಗರಿಲಿ ಅಂತ. ವಿ ಬೋತ್ ನ್ಯೂ ಇಟ್ ಈಸ್ ಅನ್ ಆರ್ಟ್ ಹೌಸ್ ಸಿನಿಮಾ ಅಥವಾ ಬ್ರಿತ್ ಸಿನಿಮಾ ಅಂತ ಕರಿಬಹುದು. ಬಟ್ ಕಮರ್ಷಿಯಲ್ ಸಿನಿಮಾನೇ, ಬಟ್ ಇಟ್ ಇಸ್ ಗಟ್ ಮೋರ್ ಆಫ್ ಒಂಥರ ಆರ್ಟಿಸ್ಟಿಕ್ ಟ್ರೀಟ್ಮೆಂಟ್ ಇರೋ ಅಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಬೇಕು ಅಂತ ಅಲ್ಲ, 4 ಪಾತ್ರಗಳು ತುಂಬ ಅಂದರೆ ಸ್ಟ್ರಾಂಗ್ ಪಾತ್ರಗಳೇ. ಆದರೆ ನನ್ನ ಪಾತ್ರದಲ್ಲಿ ಶಿ ಈಸ್ ಮೋರ್ ಅಬೌಟ್, ಶಿ ಈಸ್ ಅ ವುಮನ್ ಹೂ ಟಾಕ್ಸ್ ಅಬೌಟ್ ವುಮನ್ಹುಡ್ ಮೋರ್. ಅಥವಾ ಒಂದು ತನ್ನಲ್ಲಿರೋ ಒಂದು ಹೆಣ್ತನನ ಅವಳು ಜಾಸ್ತಿ ಕಾಪಾಡ್ಕೊಂಡು ಬಂದಿರ್ತಾಳೆ, ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಾಳೆ, ಅದನ್ನು ಉಳಿಸ್ಕೊಳಕ್ಕೆ ನೋಡ್ತಿರ್ತಾಳೆ, ಅದನ್ನು ಕಂಡ್ಕೊಳಕ್ಕೆ ನೋಡ್ತಿರ್ತಾಳೆ. ಸೊ ಹಾಗಾಗಿ ಐ ಥಿಂಕ್ ವಿತ್ ದಿಸ್ ಕ್ಯಾರೆಕ್ಟರ್ ಎಸ್, ನಿರುತ್ತರ ಒಂದು ಎಮೋಷನ್ ಓರಿಯೆಂಟೆಡ್, ಅಂದರೆ ಎಮೋಷನ್ಸ್ ಓರಿಯೆಂಟೆಡ್ ಅಂತ ಹೇಳ್ಬೋದು, ಭಾವನೆಗಳ ಉತ್ತರದಲ್ಲಿ ಇರ್ತೀವಿ ಅಂತ ಅನ್ಬೋದು. ಆಮೇಲೆ ಒಂದು ಕತೆ ಇದರಲ್ಲಿ ಖಂಡಿತವಾಗ್ಲೂ ತುಂಬ ಮುಖ್ಯ ಪಾತ್ರ ವಹಿಸಿದೆ, ಸಂಗೀತ ಮುಖ್ಯ ಪಾತ್ರ ವಹಿಸಿದೆ. ಅದನ್ನು ಬಾಕಿ ಭಾಷೆಯಲ್ಲಿ ಕ್ಯಾಟಗರೈಸ್ ಮಾಡಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಆರ್ಟ್ ಹೌಸ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಸಂಬಡಿ ಹೂ ಇಸ್ ಗಾಟ್ ಅನ್ ಹಾಬಿ ಆಫ್ ರೀಡಿಂಗ್ ಅಂಥವ್ರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅವ್ರು ಇಷ್ಟು ವರ್ಷದ ಪ್ರೀತಿ ಅಭಿಮಾನ, ಆಲ್ವೇಸ್ ಥ್ಯಾಂಕ್ಫುಲ್ ಟು ದೆಮ್. ಬಟ್ ನನ್ನನ್ನು ಅವ್ರು ಯಾವ ರೀತಿ ನಿರೀಕ್ಷಿಸಿರ್ತಾರೆ ಖಂಡಿತವಾಗ್ಲೂ ಆ ರೀತಿ ಇದ್ದೀನಿ ಇದರಲ್ಲಿ. ಅವ್ರಿಗೆ ಗೊತ್ತು ನನ್ನನ್ನು ಯಾವ ರೀತಿ ನಿರೀಕ್ಷಿಸಬೇಕು ಅಂತ ಗೊತ್ತಿದೆ ಆನ್ ಸ್ಕ್ರೀನ್. ದೇ ಕೈಂಡ್ ಆಫ್ ನೋ ಮೀ ಪ್ರಿಟಿ ವೆಲ್. ಯಾಕಂದ್ರೆ ನನಗೆ ಸಿಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತೀನಿ, ದೇ ಆಲ್ ಟಾಕ್ ಅಬೌಟ್ ಮೀ. ನೀವು ಮಾಡೋವಂಥ ಪಾತ್ರದಲ್ಲಿ ಏನಾದರೂ ಒಂದು ಇರುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದರಲ್ಲಿ ನಿರಾಸೆ ಆಗಲ್ಲ. ಹೊಸತನದ ಪಾತ್ರ ಅನ್ನೋಕ್ಕಿಂತ ಹೆಚ್ಚಾಗಿ ಇವಳಿಗೆ ಡಿಮೆನ್ಷನ್ಸ್ ಜಾಸ್ತಿ ಇದೆ ಅಂದರೆ ಈ ಪಾತ್ರಕ್ಕೆ. ಆ್ಯಂಡ್ ಶಿ ವಾಂಟ್ಸ್ ಟು ಸೇ ಸೊ ಮೆನಿ ಥಿಂಗ್ಸ್. ಎಟ್ ಟೈಮ್ಸ್ ಮಾತು ಆಡ್ತಾಳವಳು, ಹಿಂಜರಿಯಲ್ಲ, ಅವಳು ಮಾತಾಡೋಕ್ಕೆ ಹಿಂಜರಿಯಲ್ಲ. ಆದರೆ ಎಟ್ ಟೈಮ್ಸ್ ಶಿ ಆಲ್ಸೋ ಸ್ಪೀಕ್ಸ್ ಥ್ರೂ ಹರ್ ಸೈಲೆನ್ಸ್. ಸೊ ಹಾಗಾಗಿಬಿಟ್ಟು ಖಂಡಿತವಾಗ್ಲೂ ಇಟ್ಸ್ ಡಿಫ್ರೆಂಟ್ ರೋಲ್. ಇಲ್ಲಿವರೆಗಿನ ನಾನು ಮಾಡಿರೋ ಪಾತ್ರಕ್ಕಿಂತ ಖಂಡಿತವಾಗ್ಲೂ ಡಿಫ್ರೆಂಟ್ ರೋಲ್ ಒಂದು. ಆಮೇಲೆ ಇಷ್ಟು ವರ್ಷದ ನನಗೆ ಎಕ್ಸ್ಪೀರಿಯನ್ಸ್ ಇರಬಹುದು, ಈಗಿನ ಸ್ವಲ್ಪ ಮೆಚುರಿಟಿಗೆ ಇಟ್ಸ್ ಮಚ್ ಮೋರ್ ಕ್ಲೋಸರ್ ಟು ಮೀ ಅಂತ ಹೇಳ್ಬಹುದು. ಅದೇ ಹೇಳೋದಂದರೆ ಅವರ ಮೊದಲನೇ ಸಿನಿಮಾ ನಿರ್ದೇಶಕನಾಗಿ ಅಂತ ಪೂರ್ತಿ ಪ್ರಮಾಣದ. ಬಟ್ ಆದರೆ ಸಿನಿಮಾ ಹೊಸ್ತಲ್ಲ ಅವರಿಗೆ, ಅಥವಾ ನಿರ್ದೇಶನ ಹೊಸ್ತಲ್ಲ ಅವರಿಗೆ. ಸೊ ಹಾಗಾಗಿ ಹಿ ಈಸ್ ಅ ಫುಲ್ ಫ್ಲೆಜ್ ಡೈರೆಕ್ಟರ್ ಆಲ್ರೆಡಿ. ಇದೊಂಥರ ಆಲ್ರೆಡಿ ರಂಗಪ್ರವೇಶ ಮಾಡಿದವ್ರಿಗೆ ಮತ್ತೊಂದು ರಂಗಪ್ರವೇಶ ಅನ್ನೋ ಥರ ಅಷ್ಟೇ. ಬಟ್ ನಾಮಕಾವಸ್ಥೆಗೆ ಇದು ಮೊದಲನೇ ಸಿನಿಮಾ ಅಂತ. ಬಟ್ ಹಿ ಈಸ್ ಅ ಫುಲ್ ಫ್ಲೆಜ್ ಡೈರೆಕ್ಟರ್. ಮತ್ತು ಒಬ್ಬ ನಿರ್ದೇಶಕನಿಗೆ ಇರಬೇಕಾದಂತಹ ಎಲ್ಲ ಜವಾಬ್ದಾರಿಗಳಿರಬಹುದು, ಕಮಾಂಡ್ ಇರಬಹುದು, ಆಮೇಲೆ ಚಿತ್ರಕಥೆ ಸಂಭಾಷಣೆ ಮಾಡುವಂತಹ ಒಂದು ತಾಕತ್ ಅಥವಾ ಅವರಲ್ಲಿ ಆ ಯೋಗ್ಯತೆ ಇರಬಹುದು, ಅದೆಲ್ಲ ತುಂಬ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಮೆನಿ ರೀಸನ್ಸ್. ಇಟ್ಸ್ ಗಾಟ್ ಮೆನಿ ಥಿಂಗ್ಸ್ ಇನ್ ಇಟ್. ಇಟ್ಸ್ ಗಾಟ್
ಯಾರೆಲ್ಲ ಒಂದು ಈ ಥರ ಇರಬೇಕು ಸಿನಿಮಾ ಅಂತ ಅಂದ್ಕೊಂಡಿರ್ತಾರೋ ಅದನ್ನೆಲ್ಲ ಅಂದ್ಕೊಂಡೆ ನಾವು ಈ ಸಿನಿಮಾನ ಮಾಡಿರೋದು. ಅಂದರೆ ಹೀಗೆಲ್ಲ ಇರಬೇಕು, ಒಂದು ಒಳ್ಳೆ ದೃಶ್ಯ ಇರಬೇಕು, ಅಥವಾ ಒಂದೊಳ್ಳೆ ಸೀನಿಕ್ ವಿಜುವಲ್ ಇರಬೇಕು, ಟ್ರೀಟ್ಮೆಂಟ್ ಇರಬೇಕು, ಅಥವಾ ಒಂದೊಳ್ಳೆ ಮ್ಯೂಸಿಕ್ ಇರಬೇಕು, ಒಂದೊಳ್ಳೆ ಸೀನ್ಸ್ ಇರಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು, ಒಳ್ಳೆ ಸ್ಕ್ರಿಪ್ಟ್ ಇರಬೇಕು, ಅದೆಲ್ಲ ಅಂದ್ಕೊಂಡೆ ನಾವು ಈ ಸಿನಿಮಾನ ಮಾಡಿರೋದು. ಖಂಡಿತವಾಗ್ಲೂ ವಿ ಪುಟ್ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ ಇನ್ ಇಟ್. ಆ ಎಲ್ಲ ಒಳ್ಳೆ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಇದರಲ್ಲಿ ಹಾಕಿದ್ದೀವಿ. ಅದನ್ನು ಖಂಡಿತವಾಗ್ಲೂ ನೋಡಿ ಆ್ಯಂಡ್ ಪ್ರೋತ್ಸಾಹಿಸಿ, ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ಲೈಕ್ ಇಟ್. ಜೀವನ, ಭಾವನೆ, ಸಂಬಂಧ, ಸ್ನೇಹ ಹೀಗೆ ಬದುಕಿನ ಅಂಶಗಳನ್ನ ಸೂಕ್ಷ್ಮವಾಗಿ ಹೇಳೋಕೆ ಹೊರಟಿರೋ ಚಿತ್ರ ನಿರುತ್ತರ. ಆದ್ರೆ ಇದು ಪೂರಾ ಕಲಾತ್ಮಕ ಸಿನಿಮಾ ಅಲ್ಲ, ಕೊಂಚ ಕಮರ್ಷಿಯಲ್ ಟಚ್ ಕೂಡ ಇದೆ. ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿ ಚಿತ್ರತಂಡದವರಿಂದ ಕೇಳೋಣ. 4 ಪಾತ್ರಗಳು ನೀವು ಹೇಳ್ದಂಗೆ, 4 ಪಾತ್ರಗಳು ಬೇಸ್ಡ್ ಇನ್ ಬೆಂಗಳೂರು ಸಿಟಿ ತರಾನೇ. ಅಂದರೆ ಬೆಂಗಳೂರು ಸಿಟಿಯ ಒಂದು 4 ಪಾತ್ರಗಳು ವಿಚ್ ಕುಡ್ ಬಿ ರಿಲೇಟೆಡ್ ಟು ಎನಿಬಡಿ. ನನ್ನ ಪಾತ್ರ ಈಗ ಐಡೆಂಟಿಫೈ ಯಾರು ಮಾಡ್ಕೊಬೋದು ಇದರಲ್ಲಿ ಅಂದರೆ 22, 23, 24 ವಯಸ್ಸಿನ ಯುವಕರು ಕಾಲೇಜ್ ಗ್ರ್ಯಾಜುಯೇಷನ್ ಮುಗಿಸಿ ಮೇ ಬಿ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ನೂ ಏನಾರ ಮಾಡಬೇಕಾ ಅನ್ನೋ ಒಂದು ಇದರಲ್ಲಿ ಅವ್ರದ್ದೇ ಆದ ಪ್ಯಾಷನ್ಸ್ ಇರುತ್ತೆ. ಇಟ್ ಕುಡ್ ಬಿ ಕ್ರಿಕೆಟ್, ಇಟ್ ಕುಡ್ ಬಿ ಫಿಲ್ಮ್ಸ್, ಇಟ್ ಕುಡ್ ಬಿ ಮ್ಯೂಸಿಕ್, ಇಟ್ ಕುಡ್ ಬಿ ಇನ್ನೇನೋ ಒಂದು. ಸೊ ಈ ಎಲ್ಲ ಒಂದು ಅಂಶಗಳು ಈ ಕ್ಯಾರೆಕ್ಟರಲ್ಲಿತ್ತು. ಅದ್ರ ಜೊತೆಗೆ ಈ ಅಚಿಂತ್ ನಾನು ಪ್ಲೇ ಮಾಡಿರೋನು ಇವನೊಂಥರ ಇವತ್ತಿನ ಹುಡುಗ. ಅಂದರೆ ಆಕಾಶದ ಹತ್ರ ಬೆಳಿಬೇಕು, ಬಟ್ ಅವನದೇ ಆದ ಸ್ಟೈಲಲ್ಲಿ ಮಾಡಬೇಕು. ಬೇರೆಯವ್ರು ಇದನ್ನು ಮಾಡಬೇಡ ಅಂದರೆ ಅದು ಅವನಿಗೆ ಮಾಡಬೇಡ ಅಂತ ಇದ್ದಾರೆ ಅಂತ ಮಾಡಲ್ಲ ಅವನು. ಅಥವಾ ನೀನು ಯಾಕೋ ಇದನ್ನು ಟ್ರೈ ಮಾಡ್ಬಾರ್ದು ಅಂತ ಯಾರು ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನಾನ್ಯಾಕೆ ಟ್ರೈ ಮಾಡಲಿ. ಒಂದು ರೆಬೆಲ್ ವಿದೌಟ್ ಎ ಕಾಸ್ ಅಂತ ಹೇಳ್ತಾರೆ. ಅಂದರೆ ಏನೂ ನೆಪನೇ ಇಲ್ಲ, ಏನೂ ಕಾರಣ ಇಲ್ಲ, ಬಟ್ ಕೋಪ ಇದೆ ಒಂದು ಯೂತಲ್ಲಿ. ಆ ಥರ ಒಂದಿಷ್ಟು ಅಂಶಗಳು ಬರುತ್ತೆ ಈ ಕ್ಯಾರೆಕ್ಟರ್. ಆ್ಯಂಡ್ ದೆನ್ ಅವ್ನು ಹೆಂಗೆ ಬೆಳಿತಾನೆ, ಅವನ ಲೈಫಲ್ಲಿ ಏನೇನು ಆಗತ್ತೆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ. ಆ್ಯಂಡ್ ಈ ಥರ ಒಂದು ವಾಲಟೈಲ್ ಹುಡುಗ ಇರೋನು ಒಂದು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇಳಿದಾಗ, ಅಥವಾ ಒಂದು ಇಂಪ್ಯಾಕ್ಟ್ಫುಲ್ ಒಂದು ರಿಲೇಷನ್ಶಿಪ್ ಜೊತೆಗೆ ಅವನು ಹೋದಾಗ ಹೇಗೆ ಅವನದು ಒಂದು ಗ್ರಾಫ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಮುಖಾಂತರ ಪ್ರಾಬಬ್ಲಿ ಜನರು ರಿಲೇಟ್ ಮಾಡ್ಕೊಬೋದು. ಇದರಲ್ಲಿ ಈ ಹುಡುಗ ಒಳ್ಳೆಯವನು ಕೆಟ್ಟವನು ಅನ್ನೋದಕ್ಕಿಂತ ಈ ಥರ ಒಬ್ಬ ಹುಡುಗ ಇದ್ದಾನೆ ಅನ್ನೋದು ಒಂದು ಡೆಫಿನೆಟ್ ಆಗುತ್ತೆ. ಅದ್ರ ಜೊತೆಗೆ ಯಾವುದೇ ಒಂದು ಕ್ಯಾರೆಕ್ಟ್ರು ನಮ್ಮ ನಿಜ ಜೀವನದಲ್ಲೂ ನಾವು ಸಣ್ಣ ಪುಟ್ಟ ಸುಳ್ಳುಗಳು ಹೇಳ್ತೀವಿ, ಅಂದರೆ ಏನೋ ಇವಾಗ ಈ ಟೈಮಿಂದ ಆ ಟೈಮ್ಗೆ ಹೇಳೋದು, ಆ ಥರ ಒಂದು ರಿಲೇಟಬಲ್ ಕ್ಯಾರೆಕ್ಟರ್ ಇವನು. ಸೊ ಇವನ ಮುಖಾಂತರ ಒಂಥರ ಎಷ್ಟೊಂದು ನನಗೂ ರಿಲೇಟ್ ಆಯಿತು. ನನಗೆ ಕತೆ ಕೇಳ್ಬೇಕಾರೆ ನಾನು 22, 23ರಲ್ಲಿದ್ದಾಗ ಏನೇನು ನಾನು ಯೋಚನೆ ಮಾಡ್ತಿದ್ನೋ ಅಥವಾ ನನಗೊಂದು ಆಸೆ ಆಕಾಂಕ್ಷೆಗಳು ಏನಿತ್ತೋ ಅದೆಲ್ಲ ಐ ಕುಡ್ ಸಿ ಥ್ರೂ ದಿಸ್ ಕ್ಯಾರೆಕ್ಟರ್. ಅವರು ಒಬ್ಬ ಉತ್ತಮ ನಟಿ. ಅವರು ಸ್ಟೇಟ್ ಅವಾರ್ಡ್ ಗೆದ್ದಿದ್ದಾರೆ. ಶಿ ಈಸ್ ಎ ರೆಕಗ್ನೈಸ್ಡ್ ಫೇಸ್ ಇನ್ ದ ಇಂಡಸ್ಟ್ರಿ. ಅವ್ರದ್ದು ಸಿನಿಮಾಗಳನ್ನು ನಾನು ನೋಡಿದ್ದೆ. ಸೊ ಅವ್ರ ಜೊತೆಗೆ ಫಸ್ಟ್ ಟೈಮ್ ನನಗೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನರ್ವಸ್ ಆಗಿದ್ದೆ ಸ್ವಲ್ಪ, ಬಿಕಾಸ್ ಶಿ ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ಅವ್ರ ತಾರಾಂಗಣದಲ್ಲಿ ನಾನು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರೇ ಪ್ರೊಡ್ಯೂಸರು ಕೂಡ. ಸೊ ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೆ ಅವ್ರ ಮೇಲೆ ಒಂದು ಇನ್ಫ್ಯಾಕ್ಚುಯೇಷನ್ ಅಥವಾ ಕ್ರಶ್ ಥರ ಆಯಿತು ವೆನ್ ಐ ವಾಸ್ ಯಂಗರ್ ಆ್ಯಂಡ್ ನನ್ನ ಸಿನಿಮಾಲಿ ಇಲ್ಲದೇ ಇದ್ದಾಗ. ಸೊ ಫಾರ್ ಮೀ ಟು ಬಿ ವರ್ಕಿಂಗ್ ಅವ್ರ ಜೊತೆಗೆ ಇಟ್ ವಾಸ್ ಒಂಥರ ಗಿಣ್ಕೊಂಡು ಇದು ಮಾಡೋ ಒಂದು ಇದು. ಬಟ್ ಬಿಕಾಸ್ ಶಿ ಸಚ್ ಎ ಪ್ರೊಫೆಷ್ನಲ್ ಆ್ಯಕ್ಟರ್. ನಾನೇನು ಅಂದ್ಕೊಂಡಿದ್ದೆ ಅದನ್ನು ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಬಿಕಾಸ್ ಕತೆ ಕೇಳಬೇಕಾದ್ರೆ ಕತೆ ಹೇಳೋ ಒಂದು ಇದಿರುತ್ತೆ. ಆ್ಯಂಡ್ ಹೀ ಈಸ್ ಎ ವೆರಿ ಗುಡ್ ಒರೇಟರ್. ಕತೆನ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಆ್ಯಂಡ್ ಕತೆ ಹೇಳ್ಬೇಕಾದ್ರೂ ಅವ್ರು ಈ ವಿಷಯಗಳು ಹೇಳ್ತಾ ಇದ್ರು, ನೋಡು ಸೌಂಡ್ ಇರುತ್ತೆ, ವಿಜುವಲಿ ಇರುತ್ತೆ, ಅದೆರಡು ಬಿಟ್ಟು ನಾನು ಬರೀ ನಿನಗೆ ಆಡಿಯೋ ಹೇಳ್ತಾ ಇರೋದು ಇವಾಗ. ಬಟ್ ಇಮ್ಯಾಜಿನ್ ದಿಸ್ ವಿತ್ ವಿಡಿಯೋ ಆ್ಯಂಡ್ ದ ಸೌಂಡ್. ತುಂಬ ಪರ್ಟಿಕ್ಯುಲರಾಗಿ ಎರಡರ ಬಗ್ಗೆನೂ ಅವ್ರು ಎಂಫಸೈಸ್ ಮಾಡೋರು. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಒಂದು 2.5 months ಪ್ರಿಪ್ರೇಷನ್ ಇತ್ತು. ವೇರ್ ನನ್ನ ಪಾತ್ರದವನು ಅಚಿಂತು ಏನು ಬಟ್ಟೆ ಹಾಕ್ಕೊಳ್ತಾನೆ, ಅವ್ನು ಕೂದಲು ಹೆಂಗಿರುತ್ತೆ, ಪ್ರತಿಯೊಂದು ಸೀನಲ್ಲೂ ಅವ್ನ ಬಟ್ಟೆ ಕಲರ್ ಏನಿರುತ್ತೆ, ಯಾಕೆ ಅವತ್ತಿನ ದಿವಸ ಅವನ ಬಟ್ಟೆ ಹಾಕ್ಕೊಂಡಿದ್ದಾನೆ. ಸೊ ಈ ರೀತಿ ಡೀಟೇಲ್ಡ್ ಒಂದು ವರ್ಕ್ಶಾಪ್ ಥರ ಮಾಡಿದ್ವಿ. ವೇರ್ ನಾನು, ಅಪೂರ್ವ ದ ಕಾಸ್ಟ್ಯೂಮ್ ಡಿಸೈನರ್, ಆ್ಯಂಡ್ ಅದಾದಮೇಲೆ ನನ್ನ ಬಿಕಾಸ್ ಮ್ಯೂಸಿಷಿಯನ್ ಇದರಲ್ಲಿ ಒಬ್ಬ, ಸ್ವಲ್ಪ ಆ ಒಂದು ಹ್ಯಾಂಗ್ ಸಿಗೋದಕ್ಕೆ, ಅಂದರೆ ಕೈಗೊಂದು ಗಿಟಾರ್ ಕೊಟ್ಟರೆ ಕಮಂಗಿ ಥರ ಕಾಣ್ಕೂಡ್ದು, ಏನೋ ಟು ಲುಕ್ ದ ಪಾರ್ಟ್, ನನಗೊಂದು ಸ್ವಲ್ಪ ಮ್ಯೂಸಿಕ್ ಕ್ಲಾಸಸ್ಗೆ ಕಳಿಸ್ಕೊಟ್ಟಿದ್ರು. ಸೊ ಈ ರೀತಿ ಎಲ್ಲ ಇಟ್ ವಾಸ್ ವೆರಿ ರಿಫ್ರೆಶಿಂಗ್, ಬಿಕಾಸ್ ಯಾರೂ ಈ ರೀತಿ ಕನ್ನಡದಲ್ಲಿ ಅಪ್ರೋಚ್ ಮಾಡೋದಿಲ್ಲ. ಆ್ಯಂಡ್ ವೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್, ನಮ್ಗೆ ಏನೇನು ಕೇಳಿದ್ದೆ ನನ್ನ ಕತೆನ, ಏನೇನು ನಾನು ವಿಜುವಲೈಸ್ ಮಾಡ್ಕೊಂಡಿದ್ದೆ, ಆ್ಯಂಡ್ ವಾಟ್ ವೇ ಅಪೂರ್ವ ನನಗೆ ನರೇಟ್ ಮಾಡಿದ್ದು, ಅದೆಲ್ಲ ಬರೋದಕ್ಕೆ ಶುರು ಆಯಿತು. ಬಿಕಾಸ್ ನಾರ್ಮಲಿ ಫಸ್ಟ್ 1 or 2 ಡೇ ಆಫ್ ದ ಶೂಟ್ಸಲ್ಲೇ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಏನಾಗ್ತಾ ಇದೆ ಫಿಲ್ಮಲ್ಲಿ ಅಂತ. ಬಟ್ ಹಿಯರ್ ಎವ್ರಿ ಡೇ ಯು ಆರ್ ರೀಅಶ್ಯೂರ್ಡ್ ದಟ್ ಎಸ್, ನಾವು ಏನು ಕೇಳಿದ್ವಿ ಆ್ಯಂಡ್ ಏನು ಅಂದ್ಕೊಂಡಿದ್ವಿ ಅದೇ ದಾರಿಲಿ ಇದು ಹೋಗ್ತಾ ಇದೆ. ಸೊ ಏನೇ ಸಣ್ಣ ಪುಟ್ಟ ಟೀಥಿಂಗ್ ಪ್ರಾಬ್ಲಮ್ಸ್ ಇರ್ಬೋದು ಯೂನಿಟಲ್ಲಿ, ಬಿಕಾಸ್ ಇಟ್ ವಾಸ್ 80 days ಆಫ್ ಶೂಟ್.
ಆ್ಯಂಡ್ ವಿ ಟ್ರಾವೆಲ್ಡ್ ಎವ್ರಿವೇರ್. ಬೆಂಗಳೂರಲ್ಲಿ ಶುರು ಮಾಡಿದ್ವಿ, ದೆನ್ ಗೋವಾಗೆ ಹೋದ್ವಿ, ರಾಜಸ್ಥಾನ್ಗೆ ಹೋದ್ವಿ, ಹಿಮಾಚಲ್ಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದು ಫಿನಿಶ್ ಮಾಡಿದ್ವಿ ಫಿಲ್ಮ್ನ. ಆ್ಯಕ್ಚುಲಿ ಬಿಕಾಸ್ ಈ ಕ್ಯಾರೆಕ್ಟರ್ ಬೇಸ್ಡ್ ಸ್ಟೋರಿ ಇದೊಂದು. ಭಾವನಾ ಅವ್ರ ಕ್ಯಾರೆಕ್ಟರು ಶಾಸ್ತ್ರೀಯ ಸಂಗೀತದ ಒಂದು ಹಿನ್ನೆಲೆ ಇರೋರು. ಶಿ ಇಸ್ ನಾಟ್ ಅ ಪ್ರೊಫೆಷನಲ್ ಸಿಂಗರ್, ಬಟ್ ಅವರು ಹಾಬಿಗಿಂತ ಒಂದು ಸ್ವಲ್ಪ ಒಂದೆರಡು ಹೆಜ್ಜೆ ಜಾಸ್ತಿನೇ ಅದನ್ನು ಅವರ ಲೈಫ್ಗೆ ಇದಿರುತ್ತೆ. ನಾನು ಒಬ್ಬ ಪಾಪ್ ಕಲ್ಚರ್ ರಾಕ್ ಮ್ಯೂಸಿಕ್ಕಿನ ಒಬ್ಬ ಎಂಥೂಸಿಯಾಸ್ಟ್ ನಾನು. ಆ್ಯಂಡ್ ಹಾಡು ಹೆಂಗೆ ಅಂದರೆ ಹಿಂಗೆ ಶುರು ಆಯಿತು ಆ್ಯಂಡ್ ಮುಗಿದಾದ್ಮೇಲೆ ಮುಗೀತು ಆ ಥರನೂ ಇಲ್ಲ. ಹಾಡು ಹಿಂಗೆ ಶುರು ಆಗುತ್ತೆ, ಒಂದು 2 ನಿಮಿಷ 1 ನಿಮಿಷ ಓಡಾದ್ಮೇಲೆ ನಿಂತೋಗುತ್ತೆ ಹಾಡು, ಸೀನ್ ಮುಂದುವರ್ಕೊಂಡು ಹೋಗುತ್ತೆ. ಆಮೇಲೆ ಅದು ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಸೀನಿಗೆ ಮತ್ತೆ ರಿಲೇಟ್ ಆಗೋಂಗೆ ಎಲ್ಲೋ ಒಂದು ಕಡೆ ಪಿಕಪ್ ಆಗುತ್ತೆ. ಸೊ ಇದು ಒಂಥರದಲ್ಲಿ ಮ್ಯೂಸಿಕಲ್, ಅಂದರೆ ಆ ಹಾಡುಗಳು ನಿಮಗೆ ಏನೋ ಒಂದು ಹೇಳ್ತಾ ಇದೆ. ಹಾಡು ಕೇಳಿದಾಗ ನನಗೆ ಜನ ತುಂಬ ಚೆನ್ನಾಗಿ ಹೇಳಿದ್ರು, ತುಂಬ ಜನ ಹೇಳಿದ್ರು ಸಖತ್ತಾಗಿದೆ ಹಾಡುಗಳು, ಇಟ್ಸ್ ವೆರಿ ಮೆಲೋಡಿಯಸ್ ಆ್ಯಂಡ್ ಡಿಫ್ರೆಂಟ್ ಅಂತ. ಬಟ್ ನಾನು ಅವ್ರಿಗೆ ಹೇಳಿದ್ದು, ವೆನ್ ಯು ವಾಚ್ ದ ಫಿಲ್ಮ್ ಅದ್ರ ಅರ್ಥನೇ ಬೇರೆ ಬಂದ್ಬಿಡುತ್ತೆ ನಿಮಗೆ. ಟೈಟಲ್ ನಿರುತ್ತರ ಅಂದ ಮಾತ್ರಕ್ಕೆ ಸಿನಿಮಾದಲ್ಲಿ ಉತ್ತರ ಸಿಗಲ್ಲ ಅಂದ್ಕೊಳ್ಬೇಡಿ. ಅದಕ್ಕಾಗಿಯೇ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಳ್ಳೋಕೆ ರೆಡಿಯಾಗಿದೆ. ಎಲ್ಲಾ ರೀತಿಯ ಪಾತ್ರಗಳಲ್ಲೂ ಅಭಿನಯಿಸಿರುವ ನಟಿ ಭಾವನಾ ಇದೀಗ ಒಬ್ಬ ಗೃಹಿಣಿಯಾಗಿ, ಗಾಯಕಿಯಾಗಿ, ಗೆಳತಿಯಾಗಿ ಹೆಣ್ಣಿನ ಭಾವನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಕೆ ಭಾವನಾ ಪ್ರಯತ್ನಿಸಿದ್ದಾರೆ. ಭಾವನಾ ಪತಿಯ ಪಾತ್ರದಲ್ಲಿ ಬಾಲಿವುಡ್ ನಟ ರಾಹುಲ್ ಬೋಸ್ ಅಭಿನಯಿಸಿದ್ದಾರೆ. ಇನ್ನೊಂದು ಜೋಡಿಯಾಗಿ ಕಿರಣ್ ಮತ್ತು ಐಂದ್ರಿತಾ ರೇ ಅಭಿನಯಿಸಿದ್ದಾರೆ. ಈ 4 ಪಾತ್ರಗಳಿಗೂ ಸಂಬಂಧವಿರುತ್ತೆ ಅಂತಹ ಒಂದು ವಿಶೇಷ ಶೈಲಿಯ ಸಿನಿಮಾ ನಿರುತ್ತರ. ಆನೆಸ್ಟ್ಲಿ ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಈ ಥರ ಸಿನಿಮಾ ಆ ಥರ ಸಿನಿಮಾ ಅಂತ ಇದಿರಲಿಲ್ಲ. ಎಸ್, ಕತೆಗಳಿರುತ್ತೆ, ಸ್ಕ್ರಿಪ್ಟ್ಗಳಿರುತ್ತೆ, ಇದಿರುತ್ತೆ. ಬಟ್ ಮಾಡಬೇಕು ಅಂತ ಹೊರಟಾಗ ನಂದು ಇನ್ಫ್ಯಾಕ್ಟ್ ಇನ್ನೊಂದು ಸ್ಕ್ರಿಪ್ಟ್ ಇಟ್ಕೊಂಡು ನಾನು ಅದನ್ನು ಫಸ್ಟ್ ಫಿಲ್ಮು ಅಂತ ಓಡಾಡ್ತಾ ಇದ್ದೆ. ದೆನ್ ಸುಮಾರು ವರ್ಷ ಇದು ಓಡಾಡಿತ್ತು. ದೆನ್ ಭಾವನಾ ಮೀಟ್ ಮಾಡಿದಾಗ ಭಾವನಾ ಆ್ಯಂಡ್ ಅರವಿಂದ್ ಏನು ಹೇಳಿದ್ರು, ಬೇರೆ ಒಂದು ನಾವು ಆ ಥರದ್ದು ಬಿಟ್ಟು ಬೇರೆ ಏನಾದರೂ ಮಾಡೋಕ್ಕಾಗುತ್ತಾ, ಹೊಸ ಥರದ್ದು ಏನಾದರೂ ಟ್ರೈ ಮಾಡಬಹುದಾ? ಐ ಸೆಡ್ ಜಸ್ ಮಾಡ್ಬೋದು, ಡೆಫಿನೆಟ್ಲಿ. ಬಿಕಾಸ್ ಈಗ ಯಾರು ಒಬ್ಬರು ದುಡ್ಡು ಹಾಕೋರು ಬಂದು ನಾವು ಹೊಸ ಥರದ್ದು ಮಾಡೋಣ ಅಂತ ಹೇಳಲ್ಲ. ನನಗೆ ದುಡ್ಡು ಹಾಕ್ತಾಯಿದ್ದೀನಿ ವಾಪಸ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಇವ್ರು ಇದು ಹೇಳ್ತಾ ಇರುವಾಗ ಆ್ಯಸ್ ಎ ಡೈರೆಕ್ಟರ್ ನನಗೆ ಬಹಳ ಖುಷಿ ಆಯಿತು. ಎಸ್, ಯಾರೋ ಒಬ್ಬರು ನಾವು ಮಾಡಿದ್ದನ್ನೇ ಮತ್ತೆ ಮಾಡೋಣ ಅಂತ ಹೇಳ್ತಾ ಇಲ್ಲ, ಹೊಸ್ತೇನೋ ಟ್ರೈ ಮಾಡೋಣ, ಹೊಸ್ತೇನೇನೋ ಇದು ಮಾಡೋಣ. ಸೊ ಸ್ಕ್ರೀನ್ ಪ್ಲೇ ಡೆವಲಪ್ ಆಯಿತು ಎಲ್ಲ. ನಾನು ಏನೋ ಬಿಗ್ನಿಂಗ್ ಟು ಎಂಡ್ ವರ್ಕೌಟ್ ಮಾಡಿಬಿಟ್ಟು ನಾನು ಹೇಳಿದೆ, ದಿಸ್ ಈಸ್ ಹೌ ದ ಕತೆ ವಿಲ್ ಫ್ಲೋ, ನಿಮ್ಗೇನು ಅನಿಸುತ್ತೆ? ಆ್ಯಂಡ್ ಭಾವನಾ ಅರವಿಂದ್ ಇಬ್ಬರು ವೆರ್ ವೆರಿ ಎಕ್ಸೈಟೆಡ್. ದೇ ಸೆಡ್ ಮಾಡೋಣ. ಆ್ಯಂಡ್ ದೆನ್ ಸ್ಟಾರ್ಟೆಡ್ ದ ಜರ್ನಿ ನಿರುತ್ತರ. ಚಂದ ವಸಂತ ರಂಗೇರಿದೆ, ದೂರ ದಿಗಂತ ಜೀವ ಸಮೇತ. ನನಗೆ ನಾನು ಪ್ರತಿ ಸತಿನೂ ಇದನ್ನೇ ಹೇಳೋದು, ನನಗೆ ಈ ಕಮರ್ಷಿಯಲ್ ಸಿನಿಮಾ, ಆರ್ಟ್ ಸಿನಿಮಾ ಇದು ಗೊತ್ತಾಗಲ್ಲ. ನನಗೆ ಸಿನಿಮಾ ಇಸ್ ಸಿನಿಮಾ. ಅಟ್ ದಿ ಎಂಡ್ ಆಫ್ ದ ಡೇ ನಾನು ಕತೆಗಾರ. ನಾನೊಂದು ಕತೆ ಹೇಳ್ತಾ ಇದ್ದೀನಿ, ಓಕೆ, ಥ್ರೂ ವಿಜುವಲ್ ಮೀಡಿಯಮ್ ಕತೆ ಹೇಳ್ತಾ ಇದ್ದೀನಿ. ಆ ಕತೆನ ನಾನು ಒಂದು ರೀತಿಲಿ ಹೇಳ್ತೀನಿ. ಈಗ ನಮ್ಮಜ್ಜಿನೂ ಕತೆ ಹೇಳ್ತಾಯಿದ್ರು, ನಿಮ್ಮಜ್ಜಿನೂ ಕತೆ ಹೇಳ್ತಾಯಿದ್ರು. ಒಂದು ಊರಲ್ಲೊಬ್ಬ ರಾಜ ಇದ್ದ ಅಂತ ಕತೆ ಹೇಳೋರು. ಬಟ್ ನಮ್ಮಜ್ಜಿ ಹೇಳೋ ರೀತಿ ಕತೆ ಬೇರೆ, ನಿಮ್ಮಜ್ಜಿ ಹೇಳೋ ರೀತಿ ಬೇರೆ. ಸೊ ಈ ಸ್ಟೈಲ್ ಬೇರೆ ಆಗ್ತಾ ಹೋಗುತ್ತೆ. ನೀವು ಆರ್ಟ್ ಸಿನಿಮಾ ಅಂತ ನೋಡಿದ್ರೆ, ಆರ್ಟ್ ಸಿನಿಮಾಲಿ ನೀವು ಅದೇ ಕತೆಗೆ ಒಂದು ಸಾಂಗು, ಫೈಟು ಎಲ್ಲ ಹಾಕಿದ್ರೆ ಅದು ಕಮರ್ಷಿಯಲ್ ಸಿನಿಮಾ ಆಗ್ಬಿಡುತ್ತಾ? ನಾನು ಹೇಳ್ತೀನಿ ಆಗತ್ತೆ, ಬಿಕಾಸ್ ಕತೆ ಹೇಳೋ ರೀತಿ ಬೇರೆ ಅಷ್ಟೇ ಇಲ್ಲಿ. ಈಗ ಈ ಕತೆನೂ ಓಕೆ, ನಿಮಗೆ ಆರ್ಟ್ ಸಿನಿಮಾ ಅನ್ಸಿದ್ರೆ ಆರ್ಟ್ ಸಿನಿಮಾ ಅಂದ್ಕೊಳ್ಳಿ, ಕಮರ್ಷಿಯಲ್ ಸಿನಿಮಾ ಅನ್ಸಿದ್ರೆ ಕಮರ್ಷಿಯಲ್ ಸಿನಿಮಾ ಅಂದ್ಕೊಳ್ಳಿ, ಬ್ರಿಡ್ಜ್ ಸಿನಿಮಾ ಅಂದರೆ ಬ್ರಿಡ್ಜ್ ಸಿನಿಮಾ ಅಂದ್ಕೊಳ್ಳಿ. ಬಟ್ ದಟ್ಸ್ ಅ ಡಿಫ್ರೆಂಟ್ ಆರ್ಗ್ಯುಮೆಂಟ್ ಆಲ್ ಟುಗೆದರ್. ಬಟ್ ಈ ನಮ್ಮ ಕಮರ್ಷಿಯಲ್ ಸಿನಿಮಾ ಇದರಲ್ಲಿ ಏನು ಕಮರ್ಷಿಯಲ್ ಅಂತಾರೆ? ಫೈಟ್ಸ್ ಇದೆಯಾ, ಸಾಂಗ್ಸ್ ಇದೆಯಾ, ಡ್ರಾಮಾ ಇದೆಯಾ, ಎಮೋಷನ್ ಇದೆಯಾ? ಇವೆಲ್ಲ ಇದೆ. ಫೈಟ್ಸ್ ಇಲ್ಲ, ಸಾಂಗ್ಸ್ ಇದೆ, ಡ್ರಾಮಾ ಇದೆ,
ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಎಲ್ಲ ಇದೆ. ಬಟ್ ಹೇಳೋ ರೀತಿ ಬೇರೆ ಥರ ಇದೆ. ಅದು ನನ್ನ ರೀತಿ, ನಾನು ಹೇಳೋ ಇದು. ನಾನು ಎಲ್ಲರ ಥರ ಹೇಳಿದ್ರೆ ನಂದೇನಿದೆ, ನನ್ನ ಸ್ವಂತಿಕೆ ಇದೇನಿದೆ ಅಲ್ಲಿ, ಇಂಡಿವಿಜುವಾಲಿಟಿ ಎಲ್ಲಿ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಯಾರೇ ಡೈರೆಕ್ಟರ್ದು ನೋಡಿ ಅವ್ರದ್ದು ಒಂದು ಸಿಗ್ನೇಚರ್ ಇದು ಏನೋ ಒಂದು ಇರುತ್ತೆ, ಸೊ ಇದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದು ರಿಲೇಷನ್ಶಿಪ್ಸ್ ಮೇಲೆ ಮಾಡಿರುವಂಥ ಸಿನಿಮಾ ಅದು. ಈ ಸಂಬಂಧಗಳು ನಾವೇನು ಹೇಳ್ತೀವಿ, ಬೇರೆ ಬೇರೆ ಥರದ ಸಂಬಂಧಗಳಿರುತ್ತೆ. ಫ್ರೆಂಡ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಯಾರೋ ಪರಿಚಯ. ಈಗ ಜರ್ನಿಲಿ ಇದು ಮಾಡ್ತಾ ಇರುವಾಗ ಯಾರೋ ಪರಿಚಯ ಆದರು, ಅವರ ಜೊತೆ ಇದು ಜರ್ನಿ ಮುಗಿಯೋ ತನಕ. ಬಟ್ ಎಲ್ಲದೂ ಒಂದು ಸಂಬಂಧನೇ. ಎಲ್ಲ ಸಂಬಂಧಕ್ಕೂ ಸರ್ಫೇಸ್ ಲೆವೆಲಲ್ಲಿ ಒಂದು ಇದಿರುತ್ತೆ, ಒಂದು ಡೆಫಿನೇಷನ್ ಇರುತ್ತೆ. ಆ್ಯಂಡ್ ಅದು ಆಳಕ್ಕೆ ಇಳಿತಾ ಹೋದಾಗ ಅದರ ಡೆಫಿನೇಷನ್ಗಳು ಬೇರೆ ಆಗ್ತಾ ಹೋಗುತ್ತೆ. ಗಂಡ ಹೆಂಡತಿ ಸಂಬಂಧ ಅಂದಾಗ ಎಸ್, ಮದುವೆ ಆದರೂ ಇದು ಎಲ್ಲ ಫೈನ್. ಬಟ್ ಆಳಕ್ಕೆ ಇಳಿತಾ ಹೋದಾಗ ಅಲ್ಲಿ ಏನು, ಆ ಸಂಬಂಧಕ್ಕೆ ಬೇರೆ ಡೆಫಿನೇಷನ್ಗಳಿದೆಯಾ? ಈಗ ನಾವು ಯೂಶ್ವಲಿ ಏನು ಮಾಡ್ತೀವಿ, ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಶುರುವಾಯಿತು, ಹುಡುಗ ಹುಡುಗಿ ಇಷ್ಟಪಟ್ಟರು, ಹಾಡು ಹೇಳಿದ್ರು, ಎಲ್ಲ ಮಾಡಿದ್ರು, ಆ್ಯಂಡ್ ದೆನ್ ದೇ ಲಿವ್ ಹ್ಯಾಪಿಲಿ ಎವರ್ ಆಫ್ಟರ್ ಅಂತ. ಡಿಡ್ ದೇ ಆ್ಯಕ್ಚುಲಿ ಲಿವ್ ಹ್ಯಾಪಿಲಿ ಎವರ್ ಆಫ್ಟರ್? ಅವ್ರ ಮದುವೆ ಆಯಿತು, ಮದುವೆಯಲ್ಲಿ ಸಿನಿಮಾ ಮುಗಿಯುತ್ತೆ. ಬಟ್ ಮದುವೆ ಆದಮೇಲೆ ಏನಾಗುತ್ತೆ, ಆ ಕ್ಯಾರೆಕ್ಟರ್ಗಳು ಏನು ಅನುಭವಿಸುತ್ತೆ, ಅವರ ಇದೇನು ಜರ್ನಿ ಅಂದರೆ ಒಂದು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹೋಗೋದಲ್ಲ, ಒಂದು ಒಳಗಿನ ಒಂದು ಜರ್ನಿನೂ ಇರುತ್ತೆ. ನನಗೇನೋ ಹುಡುಕ್ತಾ ಇರ್ತೀನಿ, ನನಗೇನೋ ಬೇಕಿರುತ್ತೆ, ನನಗೇನೋ ಇದಿರುತ್ತೆ, ಏನೋ ಆಸೆ ಇರುತ್ತೆ, ಏನೋ ಇದಿರುತ್ತೆ. ಸೊ ಅದು ಒಂದು ಜರ್ನಿನೇ ಅಲ್ಲ. ಸೊ ಆ ಥರದ್ದು ಒಂದಷ್ಟು ಏನೇನೋ ಎಲಿಮೆಂಟ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಎಕ್ಸೈಟ್ಮೆಂಟ್ ಇದೆ, ಟೆನ್ಷನ್ ಇದೆ, ಇನ್ನು 2 ದಿವಸ ಇದು ರಿಲೀಸ್ ಇದೆ. ಸೊ ಅದಕ್ಕೆ ಒಂದು ರಾಶಿ ಗುದ್ದಾಟಗಳು, ಒದ್ದಾಟಗಳು ಎಲ್ಲ ಇದೆ. ಸೊ ಇವೆಲ್ಲ ಒಂದು ಸಿನಿಮಾದ ಒಂದು ಜರ್ನಿನ ಫ್ಯಾಸಿನೇಟಿಂಗ್ ಮಾಡೋದಿದೆ, ಆ್ಯಂಡ್ ಈಗ ನಾಳೆ ಏನಾಗುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಅದು ಯಾರಿಗೂ ಗೊತ್ತಿಲ್ಲ. ಸಿನಿಮಾ ಗೆಲ್ಲುತ್ತಾ, ಸೋಲುತ್ತಾ, ಜನ ಇಷ್ಟಪಡ್ತಾರಾ, ಇಷ್ಟಪಡಲ್ವಾ, ಏನೂ ಗೊತ್ತಾಗಲ್ಲ. ಬಟ್ ನಾವು ಜನಕ್ಕೆ ಮುಟ್ಸೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಸೊ ಈಗಿರೋ ಇದು ಕಂಪ್ಲೀಟ್ ಅಷ್ಟೇ ಇರೋದು, ಜನಕ್ಕೆ ನಾವು ಹೆಂಗೆ ಮುಟ್ಟಿಸ್ತೀವಿ ಸಿನಿಮಾನ. ಆ್ಯಂಡ್ ನಮ್ಮ ಪ್ರಯತ್ನ ನಾವು ಮಾಡಿದೆ, ನಮ್ಮ 100% ನಾವು ಕೊಟ್ಟಾಗಿದೆ. ಈಗ ವಿ ಜಸ್ಟ್ ಹೋಪ್ ದಟ್ ಜನಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಇದನ್ನು ಅವರು ಯೂಸ್ ನಾವು ಏನಕ್ಕೆ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಅಥವಾ ನಾವು ಏನು ಇದು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಅದು ಅವ್ರಿಗೆ ಅರ್ಥ ಆಗುತ್ತೆ, ಕಮ್ಯುನಿಕೇಟ್ ಆಗುತ್ತೆ, ಆ್ಯಂಡ್ ಅವರು ಇಷ್ಟಪಡ್ತಾರೆ. ಅಷ್ಟೇ ಇದು ಮಾಡೋಕ್ಕಾಗುತ್ತೆ. ಇದೆ, ಪ್ಲ್ಯಾನ್ಗಳಿದೆ. ಈಗ ಹೇಳಿದ್ರೆ ಸರಿ ಇರಲ್ಲ, ಅದು ಟೈಮ್ ಬಂದಾಗ ಹೇಳೋಣ. ಜೀವನವೇ ಪ್ರಶ್ನೋತ್ತರದ ಪ್ರಯಾಣ. ಕೆಲವರು ಉತ್ತರದ ಹುಡುಕಾಟದಲ್ಲಿದ್ರೆ, ಕೆಲವರದ್ದು ಪ್ರಶ್ನೆ ಕೇಳುವ ತವಕ. ಹೀಗೆ ಬಂದ ಪ್ರಶ್ನೋತ್ತರದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗೋದು ಇಲ್ಲ. ಅದೇನೇ ಇದ್ರೂ ಈ ಶುಕ್ರವಾರ ಥಿಯೇಟರ್ನಲ್ಲಿ ನಿರುತ್ತರದ ಉತ್ತರ ಸಿಗೋದು ಪಕ್ಕ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಅಪೂರ್ವ ಉತ್ತರ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ, ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ. ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋ ಬಲ.